ನಿಧಾನವಾಗಿ ಬಲಪಕ್ಕದಿಂದ ಹಿಂದೆ, ಎಡಕ್ಕೆ, ಕೆಳಗೆ, ರೈಟ್, ಬ್ಯಾಕ್, ಲೆಫ್ಟ್, ಡೌನ್. 3 ಬಾರಿ ಕ್ಲಾಕ್ ವೈಸ್. 3 ಬಾರಿ ಕ್ಲಾಕ್ ವೈಸ್ ಆದಮೇಲೆ ಆ್ಯಂಟಿ ಕ್ಲಾಕ್ ವೈಸ್. ಲೆಫ್ಟ್, ಬ್ಯಾಕ್, ರೈಟ್, ಡೌನ್. ಲೆಫ್ಟ್, ಬ್ಯಾಕ್, ರೈಟ್, ಡೌನ್. ಕೊನೆಯ ಬಾರಿ ಲೆಫ್ಟ್, ಬ್ಯಾಕ್, ರೈಟ್, ಡೌನ್. ರಿಲ್ಯಾಕ್ಸ್. ಹಾಗೆ ಇರಿ. ಅಪ್ ಆ್ಯಂಡ್ ಡೌನ್ ಮಾಡೋಣ ಸ್ಲೋಲಿ. ಅಪ್, ಡೌನ್. ಗಂಟಲಿನ ಭಾಗದಲ್ಲಿ ಸೆಳೆತ ಗಮನಿಸ್ತಾ ಮಾಡಿ. ಅಪ್, ಡೌನ್. ಎಕ್ಸೇಲ್ ಮಾಡ್ತಾ ಡೌನ್. ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್. ನಿಧಾನವಾಗಿ ಕತ್ತನ್ನು ನೇರವಾಗಿ ಮಧ್ಯಕ್ಕೆ ತಗೊಂಬನ್ನಿ. ರೈಟ್ ಆ್ಯಂಡ್ ಲೆಫ್ಟ್. ಲುಕ್ ಅಟ್ ಯುವರ್ ರೈಟ್ ಸೈಡ್, ಎಕ್ಸ್ಟ್ರೀಮ್ ರೈಟ್. ಕತ್ತಿನ ಭಾಗ ಸೆಳೆತ ಗಮನಿಸಿ. ಮಧ್ಯ, ಲೆಫ್ಟ್. ನಿಧಾನಕ್ಕೆ ಮಾಡೋಣ. ಮಧ್ಯ, ರೈಟ್, ಸೆಂಟರ್, ಲೆಫ್ಟ್, ಸೆಂಟರ್. ಲಾಸ್ಟ್ ರೌಂಡ್. ರೈಟ್, ಸೆಂಟರ್, ಲೆಫ್ಟ್, ಸೆಂಟರ್. ಹೆಡ್ ಡೌನ್. ಕಣ್ಮುಚ್ಚಿ ಕತ್ತಿನ ಭಾಗದಲ್ಲಿ ಆಗ್ತಾ ಇರುವಂತಹ ಸೆಳೆತವನ್ನು ಗಮನಿಸೋಣ. ನಾರ್ಮಲ್ ಬ್ರೀದಿಂಗ್. ಸ್ಲೋಲಿ ಓಪನ್ ಯುವರ್ ಐಸ್. ನಿಧಾನವಾಗಿ 2 ಕಣ್ಣನ್ನು ಓಪನ್ ಮಾಡೋಣ. ಈಗ ನೋಡಿ, 2 ಹಸ್ತ ಹೀಗೆ ಲಾಕ್ ಮಾಡ್ಕೋಬೇಕು. ಹಸ್ತದ 10 ಬೆರಳು ಲಾಕ್ ಮಾಡಿ ತಲೆ ಹಿಂದೆ ಇನ್ಹೇಲ್ ಮಾಡಬೇಕು. ಎಕ್ಸೇಲ್ ಮಾಡ್ತಾ ನೋಡಿ ಆದಷ್ಟು ಹತ್ತಿರಕ್ಕೆ ತಗೋಬೇಕು ಎಲ್ಬೋಸ್ನ. ಇನ್ಹೇಲ್, ಭುಜಗಳಿಗೆ ಒಳ್ಳೆಯದಿದು. ಎಕ್ಸೇಲ್. Inhale, expand your chest. Exhale, observe your shoulders. Inhale, stretch. Exhale. Inhale. Exhale. Inhale. Exhale. Inhale. Exhale. Inhale. Exhale. Last round. Inhale. Exhale. Relax. ನಿಧಾನಕ್ಕೆ 2 ಹಸ್ತಗಳನ್ನು ಫ್ರೀ ಮಾಡ್ಕೊಳ್ಳಿ. ಈಗ ನೋಡಿ, ಎಡ ಹಸ್ತವನ್ನು ಹೀಗೆ ತೊಡೆ ಕೆಳಗೆ ಲಾಕ್ ಮಾಡ್ಕೋಬೇಕು. ಬಲ ಹಸ್ತವನ್ನು ನೋಡಿ ನೇರ ಇರ್ತೀವಲ್ವ, 30 ಡಿಗ್ರೀಸ್ ಟಿಲ್ಟ್ ಮಾಡ್ಕೋಬೇಕು. ಮತ್ತು ಈ ಬಲ ಹಸ್ತದಿಂದ ಸ್ವಲ್ಪ ಎಳಿಬೇಕು. ನಿಧಾನವಾಗಿ ಹಾಗೇ ಸ್ಟ್ರೆಚ್ ಮಾಡಬೇಕು. ಎಡ ಹಸ್ತ ಕೆಳಗೆ ಲಾಕ್ ಮಾಡಿದ್ದೀರ, ಎಷ್ಟಾಗತ್ತೋ ಅಷ್ಟು ಹಾಗೇ ಬೆಂಡ್ ಮಾಡಿ ಉಸಿರಾಟ ಮಾಡ್ತಾ ಮಾಡಿ. ಸ್ಲೋ ಆ್ಯಂಡ್ ಡೀಪ್ ಬ್ರೀದಿಂಗ್. ನಿಧಾನವಾಗಿ ಬಲಹಸ್ತವನ್ನು ಫ್ರೀ ಬಿಡಿ, ಕತ್ತನ್ನು ನೇರ ಮಾಡಿ ಎಡ ಹಸ್ತವನ್ನು ಫ್ರೀ ಮಾಡ್ಕೊಳ್ಳಿ. ಅದೇ ರೀತಿ ಬಲಗಡೆ ಬಲ ಹಸ್ತವನ್ನು ಬಟಕ್ಸ್ ಕೆಳಗೆ ಅಥವಾ ತೊಡೆ ಕೆಳಗೆ ಲಾಕ್ ಮಾಡ್ಕೋಬೇಕು. ಎಡಗೈನ ಮೊಣಕೈ ಮಾಡಿಸಿ ನೋಡಿ, ನೇರ ತಲೆ ನೇರ ಇರುತ್ತೆ, 30 ಡಿಗ್ರೀಸ್ ಲೆಫ್ಟ್ ಸೈಡ್ ನೋಡ್ತೀವಿ. ಈಗ ಎಡ ಹಸ್ತದಿಂದ ಹಾಗೇ ಸ್ವಲ್ಪ ಪ್ರೆಸ್ ಮಾಡ್ತಾ
ಉಸಿರಾಟ ಮಾಡಬೇಕು. ಇಫ್ ಯು ಕ್ಲೋಸ್ ಯುವರ್ ಐಸ್ ಯು ಕ್ಯಾನ್ ಅಬ್ಸರ್ವ್ ದ ಸ್ಟ್ರೆಚ್. ಇಂಟರ್ನಲೈಸ್ ಆಗೋದಕ್ಕೆ ಈಸಿ ಆಗುತ್ತೆ ಕಣ್ಮುಚ್ಚಿ. ಉಸಿರಾಟ ಮಾಡಿ, ಎಲ್ಲಿ ಸೆಳೆತ ಆಗ್ತಾ ಇದೆ ಗಮನಿಸಿ. ನಿಧಾನವಾಗಿ ಕತ್ತನ್ನು ನೇರ ಮಾಡಿ ಎಡಹಸ್ತ ಫ್ರೀ ಮಾಡ್ಕೊಳ್ಳಿ, ಬಲಹಸ್ತವನ್ನು ಫ್ರೀ ಮಾಡ್ಕೊಳ್ಳಿ. ಇದು ತುಂಬ ಒಳ್ಳೆಯದು ಕತ್ತಿನ ಭಾಗಕ್ಕೆ, ಸ್ಪೈನ್ಗೆ ಎಲ್ಲ ತುಂಬ ಒಳ್ಳೆಯದು. ಈಗ ಶೋಲ್ಡರ್ಸು ಫ್ರೀ ಮಾಡ್ಕೊಳ್ಳೋಣ ಒಂಚೂರು. ಎರಡು ಹಸ್ತ ಕಪ್ ಶೇಪಲ್ಲಿ ಇಟ್ಕೊಳ್ಳೋಣ. ಶೋಲ್ಡರ್ ರೊಟೇಷನ್, ಎಲ್ಬೋ ಮುಂದೆ ತಾಕಬೇಕು, ಹೀಗೆ ಹೀಗೆ ಬಂದಾಗ. ಓಕೆ, ಮಾಡ್ತಾ ಬರೋಣ. ಸ್ಟಾರ್ಟ್. 1 2 ಶೋಲ್ಡರ್ ಗಮನಿಸಿ, ಸ್ಟ್ರೆಚ್ ಆಗುತ್ತೆ. 3 ಭುಜಗಳನ್ನು ಗಮನಿಸ್ತಾ ಮಾಡಿ. 4 5 6 7 8 ರಿವರ್ಸ್. 8 7 6 5 4 ಗಮನಿಸಿ, ಭುಜಗಳ ಭಾಗ ಗಮನಿಸ್ತಾ ಮಾಡಿ. 3 2 1 ರಿಲ್ಯಾಕ್ಸ್. ಎರಡು ಹಸ್ತ ತೊಡೆ ಮೇಲಿಡಿ, ಕಣ್ಮುಚ್ಚಿ, ಉಸಿರಾಟವನ್ನು ಗಮನಿಸಿ. ಯಾವ ಯಾವ ಭಾಗದಲ್ಲಿ ಸೆಳೆತ ಆಗ್ತಾ ಇದೆ ಗಮನಿಸಿ. ನಿಧಾನವಾಗಿ ಎರಡು ಕಣ್ಣನ್ನು ಓಪನ್ ಮಾಡೋಣ. ಈಗ ಶಶಂಕಾಸನ ಮಾಡಿ. ಶಶಂಕಾಸನ ನೋಡಿ, ಫಸ್ಟು ವಜ್ರಾಸನದಲ್ಲಿ ಕೂತ್ಕೋಬೇಕು. ವಜ್ರಾಸನ ನಿಮಗೆಲ್ರಿಗೂ ಗೊತ್ತಿರೋದಿದೆ. ಬಟಕ್ಸ್ನ ಹಿಮ್ಮಡಿ ಮೇಲೆ ಹೀಗೆ ಕೂಡಿಸ್ಬೇಕು. ಎರಡು ಹಸ್ತ ಚಿನ್ಮುದ್ರ, ಬೆನ್ನು ನೇರ ಇರಬೇಕು, ಮುಖ ಪ್ರಸನ್ನವಾಗಿರಬೇಕು, ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿರಬೇಕು. ಹೀಗೆ ವಜ್ರಾಸನ. ಆಮೇಲೆ ನೋಡಿ, ಎರಡು ಹಸ್ತ ಮುಂದೆ ಚಾಚ್ತಾ, ವಜ್ರಾಸನದಿಂದ ಎರಡು ಹಸ್ತ ಮುಂದೆ ಚಾಚ್ತಾ, ಹಸ್ತಗಳ ಹತ್ತು ಬೆರಳನ್ನು ನೇರ ಮಾಡ್ತಾ ಹಣೆ ಭಾಗ ನೆಲಕ್ಕೆ ತಾಗಿಸ್ಬೇಕು. ಮೊಣಕೈ ನೇರ. ನಾರ್ಮಲ್ ಬ್ರೀದಿಂಗ್. ನಿಧಾನವಾಗಿ ಮತ್ತೆ ವಜ್ರಾಸನ. ವಜ್ರಾಸನದಿಂದ ಈಗ ಟೈಗರ್ ಬ್ರೀದಿಂಗ್, ಡಾಗ್ ಬ್ರೀದಿಂಗ್, ರ್ಯಾಬಿಟ್ ಬ್ರೀದಿಂಗ್ ಮಾಡೋಣ. ಎರಡು ಹಸ್ತ ನೋಡಿ ಹೀಗೆ ಮಂಡಿ ಅಕ್ಕಪಕ್ಕ ಹೀಗೆ ಇನ್ಹೇಲ್ ಮಾಡಬೇಕು. ಸ್ಪೈನ್ನ ಗಮನಿಸಿ, ಸ್ಲ್ಯಾಂಟಾಗಿರುತ್ತೆ. ಎಕ್ಸೇಲ್ ಮಾಡ್ತಾ ಮೊದಲಿಗೆ ಟೈಗರ್ ಬ್ರೀದಿಂಗ್. ಎಕ್ಸೇಲ್ ಮಾಡ್ತಾ ಕಣ್ಣನ್ನು ಮುಚ್ಚಬಾರ್ದು, ಎರಡೂ ಕಣ್ಗುಡ್ಡೆ ಓಪನ್ ಆಗಿರಬೇಕು. ದೃಷ್ಟಿ ಹಣೆ ಭಾಗದಿಂದ 3ರಿಂದ 4 ಅಡಿಯಷ್ಟು ಮುಂದೆ, ನಾಲಿಗೆಯನ್ನು ಸಂಪೂರ್ಣವಾಗಿ ಹೊರಗೆ ಹಾಕ್ತಾ ಎಕ್ಸೇಲ್ ಮಾಡಬೇಕು. ಕೊನೆಯ ಬಾರಿ. ಸ್ಲೋಲಿ ಸ್ಟಾಪ್. ಬೌದ್ಧ ಪಾಮ್ಸ್ ಇನ್ ಚಿನ್ ಮುದ್ರಾ. ಮತ್ತೆ ವಜ್ರಾಸನಕ್ಕೆ ಬನ್ನಿ. ಗಂಟಲಿನ ಭಾಗದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ಗಮನಿಸಿ, ಕಣ್ಮುಚ್ಚಿ, ಉಸಿರಾಟವನ್ನು ಗಮನಿಸಿ. ನಾರ್ಮಲ್ ಬ್ರೀದಿಂಗ್, ಸಹಜವಾದ ಉಸಿರಾಟ. ಸ್ಲೋಲಿ ಓಪನ್ ಯುವರ್ ಐಸ್. ಎರಡು ಹಸ್ತ ಚಿನ್ಮುದ್ರ ಬಿಡಿಸಿ. ಈಗ ಡಾಗ್ ಬ್ರೀದಿಂಗ್. ಸೇಮ್ ಪೋಸ್ಚರೇ,
ಆದರೆ ಒಂದು ಸಲ ಉಸಿರನ್ನು ತಗೊಂಡು ನಾಲಿಗೆಯನ್ನು ಸ್ವಲ್ಪ ಹೊರಗಡೆ ಹಾಕಿಬಿಟ್ಟು ಎಕ್ಸೇಲ್ 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 ಹೊಟ್ಟೆಯ ಭಾಗ ಮಾತ್ರ ಮೂಮೆಂಟ್ ಆಗ್ತಾ ಇರುತ್ತೆ, ಗಮನಿಸಬೇಕು. ಈ ರೀತಿ ಮಾಡ್ತಾ ಬನ್ನಿ. ಸ್ಲೋಲಿ ಸ್ಟಾಪ್, ಎಷ್ಟಾಗತ್ತೋ ಅಷ್ಟು ಮಾಡಿ ನಿಧಾನವಾಗಿ. ಮತ್ತೆ ವಜ್ರಾಸನ. ಅಬ್ಸರ್ವ್ ಯುವರ್ ಬ್ರೀದಿಂಗ್. ಉಸಿರಾಟವನ್ನು ಗಮನಿಸಿ. ಸ್ಲೋಲಿ ಓಪನ್ ಯುವರ್ ಐಸ್. ನಿಧಾನವಾಗಿ 2 ಕಣ್ಣನ್ನು ಓಪನ್ ಮಾಡೋಣ. 2 ಹಸ್ತ ಚಿನ್ಮುದ್ರ ಬಿಡಿಸೋಣ. ಈಗ ರ್ಯಾಬಿಟ್ ಬ್ರೀದಿಂಗ್ ಕೊನೆಯದು. ರ್ಯಾಬಿಟ್ ಬ್ರೀದಿಂಗ್ಗೆ ಮೆಷರ್ಮೆಂಟ್ ಹೇಳ್ತೀನಿ. ರ್ಯಾಬಿಟ್ ಬ್ರೀದಿಂಗ್ ಏನು ಉಪಯೋಗ ಅಂದರೆ, ಜಡತ್ವ ಏನಿರುತ್ತೆ ನಮ್ಮ ದೇಹದಲ್ಲಿ, ಇನರ್ಟ್ನೆಸ್ಸು ಅದೆಲ್ಲ ಹೋಗುತ್ತೆ ರ್ಯಾಬಿಟ್ ಬ್ರೀದಿಂಗ್ ಮಾಡೋದ್ರಿಂದ. ಟೈಗರ್ ಬ್ರೀದಿಂಗ್ ಮೊದಲು ಮಾಡಿದ್ವಲ್ಲ, ಟೈಗರ್ ಬ್ರೀದಿಂಗ್ ಮಾಡೋದ್ರಿಂದ ಥ್ರೋಟ್ ಇನ್ಫೆಕ್ಷನ್ಸು, ಥೈರಾಯ್ಡ್ಗೆ ಮತ್ತು ತುಂಬ ಗಡುಸಾದ ಧ್ವನಿ ಇರೋರಿಗೆ ಸ್ಮೂತ್ ಆಗುತ್ತೆ, ಮೆಲೋಡಿಯಸ್ ಆಗುತ್ತೆ ವಾಯ್ಸು. ಸೊ ಹೀಗೆ ಅದೆಲ್ಲ ಉಪಯೋಗಗಳು. ಡಾಗ್ ಬ್ರೀದಿಂಗ್ ಕೂಡ ಅಷ್ಟೇ. ಆಮೇಲೆ ಈ ಎಲ್ಲ ಬ್ರೀದಿಂಗ್ ಎಕ್ಸಸೈಸಸ್ಸು ನಮ್ಮ ಬಾಯಿಯಲ್ಲಿ ಬರುವಂತಹ ಒಂದು ಬ್ಯಾಡ್ ಸ್ಮೆಲ್ ಏನು ಅಂತ ಹೇಳ್ತೀವಿ, ಅದೆಲ್ಲ ಹೋಗುತ್ತೆ. ಸೊ ಮೇನ್ಲಿ ಥ್ರೋಟ್ಗೆ ತುಂಬ ಒಳ್ಳೆಯದು. ಥ್ರೋಟ್ ಇನ್ಫೆಕ್ಷನ್ಸು ಆಗೋರಿಗೆ ಅವಾಯ್ಡ್ ಆಗುತ್ತೆ. ರ್ಯಾಬಿಟ್ ಬ್ರೀದಿಂಗ್ದು ಮೆಷರ್ಮೆಂಟ್ ನೋಡ್ಕೊಳ್ಳಿ. ನೋಡಿ, ಹಿಂದೆ ನಾವು ವಜ್ರಾಸನದಲ್ಲಿ ಇರ್ತೀವಿ. ನಿಧಾನಕ್ಕೆ ನೋಡಿ, ನಮ್ಮ ಮೊಣಕಾಲಿಂದ ಮೊಣಕೈ ಟಚ್ ಆಗಬೇಕು, ಅಷ್ಟು ಅಳತೆ. 2 ಹಸ್ತ ಹೀಗೆ ನಮಸ್ಕಾರ ಮುದ್ರ ಮಾಡಬೇಕು. ಬಟಕ್ಸ್ ಎಷ್ಟು ಲಿಫ್ಟ್ ಮಾಡಬೇಕು ಅಂದರೆ, ಹೆಬ್ಬೆರಳು ನೇರ ಇರಬೇಕು. ಈ ಗದ್ದ ಹೆಬ್ಬೆರಳಿಗೆ ತಾಕೋಷ್ಟು ಬಟಕ್ಸ್ ಲಿಫ್ಟ್ ಮಾಡಬೇಕು. ಆಮೇಲೆ ಬಟಕ್ಸ್ ಅದೇ ಪೊಸಿಷನ್ನಲ್ಲಿರಬೇಕು, ಗದ್ದ ಅದೇ ಪೊಸಿಷನ್ನಲ್ಲಿರಬೇಕು, ಹಸ್ತ ಮಾತ್ರ ನೆಲ ಒತ್ತಬೇಕು. ಇನ್ಹೇಲ್ ಮಾಡಬೇಕು. ಈ ಕೆಳ ತುಟಿಯ ಹಿಂದೆ ನಾಲಿಗೆಯನ್ನು ಹೀಗಿಟ್ಕೊಂಡು ಸಣ್ಣದಾಗಿ ಓಪನ್ ಮಾಡಬೇಕು. ರ್ಯಾಬಿಟ್ದು ಮೌತ್ ನೋಡಿದ್ದೀರಲ್ವ, ರ್ಯಾಬಿಟ್ದು ಬಾಯಿ ಹಾಗೆ. ಇನ್ಹೇಲ್ ಎಕ್ಸೆಲ್, ಇನ್ಹೇಲ್ ಎಕ್ಸೆಲ್, ಇನ್ಹೇಲ್ ಎಕ್ಸೆಲ್ ಮಾಡ್ತಾ ಬರಬೇಕು. ಹೊಟ್ಟೆ ಭಾಗ ಮಾತ್ರ ಮೂಮೆಂಟ್ ಆಗುತ್ತೆ, ಗಮನಿಸಿ. ನಿಧಾನವಾಗಿ ಸಣ್ಣದಾಗಿ ಬಾಯಿ ಓಪನಿಂಗ್ ಇರಬೇಕು. ಉಸಿರಾಟ ಜೋರಾಗಿ ಕೇಳಿಸ್ಬಾರ್ದು, ಸಣ್ಣದಾಗಿ ಉಸಿರಾಟ ಮಾಡ್ತಾ ಬರಬೇಕು. ದೃಷ್ಟಿ ಮುಂದೆ. ನಿಧಾನವಾಗಿ ಮತ್ತೆ ವಜ್ರಾಸನ. 2 ಹಸ್ತ ಚಿನ್ಮುದ್ರ, ಬೆನ್ನು ನೇರ ಇರಲಿ. ಉಸಿರಾಟವನ್ನು ಗಮನಿಸ್ತಾ ಬನ್ನಿ. ವಜ್ರಾಸನದ ಅಭ್ಯಾಸದಿಂದ ಇಂಡೈಜೆಷನ್ ಪ್ರಾಬ್ಲಮ್ಸ್, ಅಜೀರ್ಣದ ತೊಂದರೆಗಳು ಹಾಗೂ ಕಾನ್ಸಂಟ್ರೇಷನ್ ಹೆಚ್ಚುತ್ತೆ. ಅಜೀರ್ಣ ತೊಂದರೆಗಳು ನಿವಾರಣೆ ಆಗುತ್ತೆ. ಕಾನ್ಸಂಟ್ರೇಷನ್, ಮೆಮೊರಿ ಪವರ್ ಎಲ್ಲ ಹೆಚ್ಚುತ್ತೆ. ತುಂಬ ಹೆಚ್ಚು ನಿಂತ್ಕೊಂಡು ಕೆಲಸ ಮಾಡೋರಿಗೆ ತುಂಬ ಒಳ್ಳೆಯದು. ತೊಡೆಯ ಭಾಗದಲ್ಲಿರುವಂತಹ ಫ್ಯಾಟ್ ಎಲ್ಲ ಕರಗುತ್ತೆ. ಕಣ್ಣನ್ನು ಮೃದುವಾಗಿ ಮುಚ್ಚಿ ಗಮನಿಸ್ತಾ ಬನ್ನಿ. ಉಸಿರಾಟವನ್ನು ಗಮನಿಸಿ. ಸ್ಲೋಲಿ ಓಪನ್ ಯುವರ್ ಐಸ್. 2 ಹಸ್ತ ಚಿನ್ಮುದ್ರ ಬಿಡಿಸಿ. ರಿಲ್ಯಾಕ್ಸ್.